ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಲೇಟಾಗಿ ಎದ್ದಿದ್ದ ಕಾರಣ ಅಮ್ಮನೇ ಟಿಫನ್ ಮಾಡಿದರು. ಬರೀ ದೋಸೆಗೆ ಚಟ್ನಿ ಮಾಡಿದರು, ಪಲ್ಯ ಮಾಡಿರಲಿಲ್ಲ. ನಾನು ಅದಕ್ಕೆ ಪಲ್ಯ ಇಲ್ವಲ್ಲಮ್ಮ ಅಂತಂದೆ. ತಿನ್ನೋದು 1-2 ದೋಸೆಗೆಲ್ಲ ಪಲ್ಯ ಮಾಡ್ತಾ ಕೂತ್ಕೊಳ್ತಾರೆ ಅಂತ ಬೆಳಗ್ಗೆಗೆ ಯಾಕೋ ಬೈದರು. ಸೊ ನಾನು ಬಾಯಿ ಮುಚ್ಕೊಂಡು ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಹಾಗೆ ನಮ್ಮನೆಯವ್ರಿಗೂ ದೋಸೆ ಹಾಕ್ಕೊಟ್ಟೆ. ಹಾಗೆ ಪಾಪುನು ತಿಂತಿದ್ದ. ಅದರಲ್ಲೂ ನನಗಿಷ್ಟ ಇಲ್ಲದಿರೋ ಕಡಲೆ ಚಟ್ನಿನೇ ಮಾಡಿದರು. ನನಗೇನು ಈ ಚಟ್ನಿ ಇಷ್ಟ ಆಗಲ್ಲ. ಇವಾಗಿನ ಮಕ್ಕಳು ಮೊಬೈಲ್ ಇಲ್ಲ ಅಂದರೆ ತಿಂಡಿನೇ ತಿನ್ನಲ್ಲ, ಹಂಗಾಗೋಗ್ಬಿಟ್ಟಿದ್ದಾವೆ. ನನ್ನ ಮಗ ಆಯ್ ಮಾಡ್ತಿದ್ದಾನೆ, ಎಲ್ಲ ಆಯ್ ಮಾಡಿ. ಸೊ ಅವನನ್ನು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಅಂಗನವಾಡಿಗೆ ಕರ್ಕೊಂಡು ಹೊರಟೆ. ಸ್ವಲ್ಪ ದೂರ ಇದೆ, ಅಲ್ಲ ಸ್ವಲ್ಪ ದೂರ ಏನಿಲ್ಲ, ಹತ್ರನೇ ಇರೋದು. ನನಗೇನು ತೊಂದರೆ ಕೊಡಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಅವನು. ಹಾಗೆ ಬರ್ತಾ ಹಾಲನ್ನು ಇಸ್ಕೊಬಂದೆ. ಅದನ್ನು ಕಾಯಿಸಿಟ್ಬಿಡೋಣ, ಮರೆತರೆ ಆಮೇಲೆ ಹಾಲು ಕೆಟ್ಟೋಗ್ಬಿಡುತ್ತೆ ಅಂತ ಕಾಯೋಕ್ಕೆಲ್ಲ ಸೋಸ್ಕೊಳ್ತೀನಿ ನಾನು ಹಾಲನ್ನ. ಏನಾದರೂ ಗಲೀಜೇನಾದ್ರು ಇದ್ದರೆ ಅಂತ ಒಂದ್ಸಲ ನಾನೇ ಸೋಸ್ಬಿಡ್ತೀನಿ. ಹಾಗೆ ದನಗಳನ್ನೆಲ್ಲ ಕಟ್ಟಿದೆ ನೆರಳಿಗೆ. ತಂಗಿ ಬೇರೆ ಫೋನ್ ಮಾಡಿದ್ಲು, ಅಂಗಡಿ ಹತ್ರ ಬಾ ಇವತ್ತು ಅಂತ. ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ, ಅವಕ್ಕೂ ಸ್ವಲ್ಪ ಮೇವೆಲ್ಲ ತಂದಾಕಿದ್ರೆ ನನಗೆ ಹೋದರೆ ಯಾವ ಟೆನ್ಷನ್ ಇರಲ್ಲ ಅಂತ ಎಲ್ಲ ದನಗಳನ್ನೆಲ್ಲ ಕಟ್ತಿದ್ದೆ. ನನಗೊಂದು ಆಸೆ ಇದೆ, ಒಂದು 10 ಹಸು ಸಾಕಬೇಕು ಅಂತ. ನೋಡೋಣ, ಆಸೆ ಏನಾದ್ರು ದೇವ್ರ ಹಸ್ತು ಅಂತ ಏನಾದ್ರು ಹೇಳ್ತಾನೋ ಏನು. ಮೇವು ಎರಡಕ್ಕೂ ಹಾಕಿ ಇನ್ನೂ ಒಂದು ಸ್ವಲ್ಪ ಮೇವು ಕುಯ್ದಿಟ್ಟು ಆ ಕೆಲಸ ಮುಗಿಸಿದೆ ಸದ್ಯಕ್ಕೆ. ಸಂಜೆ ನೋಡ್ಕೊಂಡ್ರಾಗುತ್ತೆ, ಬೇಕಾದರೆ ಅಮ್ಮ ಬಂದರೆ ಅವ್ರು ಸ್ವಲ್ಪ ಕುಯ್ತಾರೆ ಸಂಜೆಗೆ. ಈಗ ಸದ್ಯಕ್ಕಿದು ಇನ್ನೊಂದು ಸ್ವಲ್ಪ ಕುಯ್ದಿಟ್ಟಿರೋದು ಸಾಕಾಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಬೂಸ ಎಲ್ಲ ಹಾಕ್ತೀವಲ್ಲ ಮಧ್ಯಾಹ್ನ, ಹಂಗಾಗಿ ಮೇಂಟೈನ್ ಆಗುತ್ತೆ ಸಾಕು ಮೇವು. ಜಾಸ್ತಿ ಮೇವು ಹಾಕ್ಬಾರ್ದು ಅಂತ ಬೈತಿರ್ತಾರೆ ನಮ್ಮ ಮನೆಯಲ್ಲಿ, ಆದರೂ ನಾನು ಕೇಳಲ್ಲ, ಸ್ವಲ್ಪ ಹಾಕ್ತಿರ್ತೀನಿ. ಹಾಗೆ ತಂಗಿ ಹುಡುಗನ ಕಳಿಸಿದ್ಲು, ಹೋದೆ. ಹೋಗಿ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಊಟನೂ ತೊಗೊಬಂದು ಸೊಪ್ಪಿನ ಸಾಂಬಾರು, ಅನ್ನ ಅಮ್ಮನೇ ಮಾಡಿಕೊಟ್ಟು ಕಳಿಸಿದ್ರು. ತಿನ್ಕೊಂಡು ಹಾಗೆ ಅವಳ ಮನೆ ಹತ್ರ ಬಂದ್ವಿ, ತಂಗಿ ಮನೆ ಹತ್ರ. ಗಾರ್ಡನ್ ಎಲ್ಲ ತೋರಿಸ್ತಿದ್ಲು, ಯಾವ್ಯಾವ ಹೂವಿನ ಗಿಡ ಹಾಕಿದ್ದೀನಿ ಅಂತ. ಅವಳಿಗೂ ಸ್ವಲ್ಪ ಹೂಗಳು ಜಾಸ್ತಿ, ಹಾಗಾಗಿ ಏನೇನೋ ಹಾಕ್ಕೊಂಡಿದ್ಲು. ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದು, ಖುಷಿ ಆಯಿತು, ಇಷ್ಟಾದ್ರು ಬೆಳೆದಿದ್ದಾಳಲ್ಲ ಬಂದು ಅಂತ. ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾವೆ, ಮುಂಚೆ ಎಲ್ಲ ತುಂಬ ಬಿಡ್ತಿತ್ತು. ಹಾಗೆ ಒಂದು ತರಕಾರಿ ಗಿಡನೂ ಹಾಕಿದ್ಲು, ಮುಳ್ಗಾಯಿ ಗಿಡ. ಮನೆ ಹತ್ರನೂ ಸ್ವಲ್ಪ ಗಿಡಗಳೆಲ್ಲ ಇಟ್ಕೊಂಡಿದ್ಲು. ಹಾಗೆ ಸ್ವಲ್ಪ ಅವಳ ಜೊತೆ ಮಾತಾಡಿಕೊಂಡು ಹಿಂಗೇನೋ ಸ್ವಲ್ಪ ಮಾತಾಡ್ತಿದ್ಲು. ಅದಕ್ಕೆ ಕೈಯೆಲ್ಲ ಇಟ್ಕೊಂಡು ಹಿಂಗೆ ಇದು ಮಾಡ್ತಿದ್ದೆ. ಕಾಫಿ ಮಾಡಿಕೊಟ್ಲು, ಹೊರಟೆ.
ಕಾಫಿ ಕುಡಿದೋಗುವಂತೆ ತಡಿ ಅಂತ ಕಾಫಿ ಮಾಡಿದ್ಲು. ಕಾಫಿ ಕುಡಿದು ಬಾ ಹೇಳಿ ಹೊರಟು. ಇಷ್ಟು ಹತ್ರ ಇದ್ರೂ ಅವಳನ್ನ ಬಿಟ್ಟು ಬರ್ಬೇಕಾದ್ರೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಆದರೂ ಬರಲೇಬೇಕಲ್ವಾ. ಮನೆಗೆ ಬಂದು ಎಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಸಂಜೆ ಆಗೋಯ್ತು. ನೈಟ್ ಚಪಾತಿನೇ ಮಾಡೋಣ ಅಂತ ಹಿಟ್ಟೆಲ್ಲ ಕಲಸಿಟ್ಟೆ. ಬೇಜಾರದ ಕೆಲಸ ಅಂದರೆ ಈ ಚಪಾತಿ ಹಿಟ್ಟು ಕಲಸಿಟ್ಟೋದು. ಮಿಕ್ಸಿಗೆಲ್ಲ ಹಾಕಿ ಕಲಿಸ್ತಾರೆ, ಬಟ್ ಅದನ್ನು ತೊಳಿಬೇಕಲ್ಲ, ಅದು ಇಷ್ಟೇ ರಿಸ್ಕ್ ಇರುತ್ತೆ. ಹಾಗೆ ಸ್ವಲ್ಪ ಬದನೆಕಾಯಿ ಕೊಟ್ಟು ಕಳಿಸಿದ್ಲು ಅವಳೇ, ಅದ್ರದ್ದು ಪಲ್ಯ ಮಾಡಿಬಿಡೋಣ ಅಂತ ನೀಟಾಗಿ ಹೆಚ್ಚುತ್ತಾ ಇದ್ದೆ. ಇಷ್ಟು ದಪ್ಪ ಪೀಸ್ ಮಾಡ್ಕೊಂಡ್ರೆ ಸಾಕು, ಅದೇನು ಬೆಂದೋಗ್ಬಿಡುತ್ತೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ 3 ಹೆಚ್ಕೊಂಡೆ. ಬಾಣಲಿ, ಅದರೊಳಗಡೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಹಸಿಮೆಣಸಿಕಾಯಿ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ನೀಟಾಗಿ ಒಂದ್ಸಲ ಎಲ್ಲ ಫ್ರೈ ಮಾಡ್ಕೊಬೇಕು. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಉಪ್ಪು ಹಾಕ್ತೆ. ಹಾಗೆ ಮುಳ್ಗಾಯಿ ಹಾಕ್ತೆ. ಅದೇನು ಬೇಗ ಬೆಂದೋಗ್ಬಿಡುತ್ತೆ. ಹಾಗೆ ಈ ಕಡೆ ಸ್ವಲ್ಪ ಮಸಾಲೆನೂ ರೆಡಿ ಮಾಡಿಕೊಂಡೆ. ಬೇಬಿ ಗೋಡಂಬಿ, ಹಾಗೆ 1-2 ಟೊಮೊಟೊ. ನಾನು ಒಗ್ಗರಣೆ ಟೊಮೊಟೊ ಹಾಕಲ್ಲ, ರುಬ್ಕೊಳ್ತೀನಿ. ಹಾಗೆ ಸಾಂಬಾರು ಪೌಡರು, ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಮತ್ತು ಹಸಿ ಶುಂಠಿ. ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೈಸ್ ಪೇಸ್ಟ್ ಆಗಬೇಕಿದು. ನೋಡಿ ನೀಟಾಗೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಆ ಪೇಸ್ಟ್ನ ಹಾಕಬೇಕು. ಚೆನ್ನಾಗಿರುತ್ತೆ, ಒಳ್ಳೆ ಹೋಟೆಲಲ್ಲಿ ಮಾಡ್ತಾರಲ್ಲ ಕರಿ ಟೈಪ್ ಇರುತ್ತೆ ಇದು. ನಾನು ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ, ಸ್ವಲ್ಪ ಗೋಡಂಬಿ ಎಲ್ಲ ಹಾಕ್ತೀನಲ್ಲ, ಒಳ್ಳೆ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ಮೇಲೆ ಅದು ಎಣ್ಣೆ ಬರೋ ಥರ ಎಲ್ಲ ಕುದಿಬೇಕು. ಅದಕ್ಕೆ ಸೈಡಲ್ಲಿ ಇಟ್ಕೊಬಿಟ್ಟೆ, ಅದು ಸ್ವಲ್ಪ ಕುತ್ಕೊಳ್ಳಿ ಅಂತ. ಹಾಗೆ ಈ ಕಡೆ ಚಪಾತಿನೂ ಅರಿತಾ ಇದ್ದೆ. ರೌಂಡಾಗೆಲ್ಲ ಅರಿಯೋಕೆ ಹೋಗಲ್ಲ, ಹೆಂಗೆ ಬರುತ್ತಂಗೆ ಅರಿತೀನಿ. ಸೊ ಬಿಸಿ ಚಪಾತಿ ಜೊತೆ ಬದನೆಕಾಯಿ ಪಲ್ಯ ರೆಡಿ ಆಯಿತು. ತಿಂಡಿನೂ ತಿಂದು ಮನೆ ಕೆಲಸ ಎಲ್ಲ ಮುಗಿಸಿ ಲೈಟು ಆಫ್ ಮಾಡಿ ಗುಡ್ ನೈಟ್ ಫ್ರೆಂಡ್. ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್.